ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತವರು ಜಿಲ್ಲೆಯಲ್ಲೇ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಪರಿಸರಕ್ಕೆ ಹಾನಿಯಾಗ್ತಾ ಇದ್ದು ಪದೇ ಪದೇ ನಿಯಮ ಉಲ್ಲಂಘಿಸ್ತಾ ಇದ್ರೂ ಕೂಡ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ನ ಕೋಳಾರ ಕೈಗಾರಿಕಾ ಪ್ರದೇಶದಲ್ಲಿನ ಕೆಮಿಕಲ್ ಫ್ಯಾಕ್ಟರಿಗಳು ಜೋರು ಮಳೆ ಬರ್ತಿದ್ದ ಹಾಗೆ ಕಾಲುವೆ ಮೂಲಕ ರಾಸಾಯನಿಕ ಮಿಶ್ರಿತ ನೀರನ್ನ ಹರಿಸ್ತಾ ಇದ್ದು ಇದರಿಂದ ಕಾಲುವೆಯಲ್ಲಿ ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಇನ್ನು ಸಮೀಪದ ರೈತರ ಜಮೀನಿನಲ್ಲಿ ಇರುವಂತಹ ತೆರೆದ ಬಾವಿಗಳಲ್ಲೂ ಕೂಡ ಕೆಮಿಕಲ್ ನೀರು ಬರ್ತಾ ಇದೆ. ಈ ಕುರಿತು ಮಾತನಾಡಿದ ಸ್ಥಳೀಯರು ಕೆಮಿಕಲ್ ಫ್ಯಾಕ್ಟರಿಗಳ ಮಾಲೀಕರ ಜೊತೆಯಲ್ಲಿ ಪಿಸಿಬಿ ಅಧಿಕಾರಿಗಳು ಶಾಮೀಲಾಗಿದ್ದು ಯಾರಾದರೂ ದೂರನ್ನ ಕೊಟ್ರೆ ಬರ್ತಾರೆ, ಪರಿಶೀಲಿಸಿ ನೋಟಿಸ್ ಕೊಟ್ಟು ಫ್ಯಾಕ್ಟರಿಗಳಿಂದ ಹಣ ಪಡೆದು ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ಳದೆ ವಾಪಸ್ ಹೋಗ್ತಾರೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೊಳಾರ ಫಸ್ಟ್ ರೊಕ್ಕ ಅವ್ರು ಬರ್ತಾರೆ, ಎಲ್ಲ ಮಾಡ್ತಾ ಹಿಂಗೆ ಫೋಟೋ ಇಳಿಸ್ಕೊತಾರೆ, ಒಳಗೆ ಕರ್ಕೊಂಡು ಹೋಗ್ತಾರೆ, ಗಾಟ್ ಕೊಡ್ತಾರೆ, ನಡೀತಾರೆ. ಮತ್ತೆ ವರ್ಷ 2 ವರ್ಷ ಅದಕ್ಕೆ ಹೆಸರಿಗೆ ಹೋಗಲ್ಲ. ಈಗ 6 ತಿಂಗಳು ತೆಳಗೆ ಆಗ್ಯದ. ಈಗ ಒಳಗೆ ಕೊಟ್ಟು ತೊಗೊಂಡು ಮತ್ತೆ ಅವ್ರು ಕಳ್ಸ್ಕೊಡ್ರಿ ಮುಂದೆ ಕೀಲಿಯಾಗದು ಒಳಗೆ ಚಾಲು ಮಾಡಿದ್ರೆ ಆಗಿನಿಗೆ ಅರ್ಧ ಗಂಟೆ ಒಳಗಾಗಿ ಫುಲ್ಲಾಗಿ ಬಿಡ್ತಾರೆ. ನೀರಾಗ ಥೋಡಿ ದನಿ ಬಿಡಲ್ಲ, ರಾತ್ರಿನೇ ಬಿಡ್ತಾರೆ. ಮಳೆಗೆ ನೀರು 3-4 ಮಳೆ ಇತ್ತು ನೋಡ್ರಿ, ಅದ್ರಾಗ ಪೂರ ಬಿಟ್ರು ಅದೇ ಇತ್ತು ನೋಡ್ರಿ. ಇದ್ದೇವ್ ನೀರಿನ ಬೆಲೆ ಒಣ ಪೂರ ಎಣ್ಣಿನೇ ಸ್ಮೆಲ್ ವಾಸನೆ ಬರ್ತೀರಿ. ಆಗ ನಿಂದ್ರಗೊಟ್ಟಿಲ್ಲ ಇಲ್ಲಿ ಬಿಟ್ರಿ. ನಾಯಿ ನಡೆದ ನೋಡ್ರಿ ತಡಕ ಹುಲ್ಲು ಈಗ ನೀವು ಬಂದಿರಲ್ಲ, ನೀವು ಇನ್ನೊಂದು 2 ದಿನ ಇತ್ತು ಬರ್ರಿ, ಪೂರ ಸೊಪ್ಪು ಹಾಕಾಗೋಯ್ತು. ಮತ್ತೆ ಹುಲ್ಲು ಆಗಲ್ಲ. ಮುಂದೆ ಕರ್ಕೊಂಡು ಹೋಗ್ತಾರ, ಕರ್ಕೊಂಡೋದ್ರೆ ಕೈ ಬೆಚ್ಚ ಮಾಡೋದು ಟೇಬಲ್ ಬಿಡಕಿಂತ ಕೊಟ್ಟರು ಅಂತ ಮತ್ತೆ ಅವ್ನು ನಡೆದು ಮತ್ತೆ ತಿರ್ಸು ನೋಡಲ್ಲ. ಅಲ್ತಿಲ್ಲ ಮೀನು ಎತ್ತಿನ ಹೊಂಟಾವಂತ ಅಲ್ತಿಲ್ಲ. ಈಗ ಅವನೇ ನಮ್ಗೆ ಮೀನು ಎತ್ತಿನ ಬರ್ತಾವ ನೀರದ ಎಲ್ಲಿಂದ ಹರಿತದೆ ಹೊರ ಬರ್ತಾವ ಅಂದ್ರೆ ನಿಮ್ಮ ಮ್ಯಾಲ ಸಂಶಯ ನೀವ ತಂದು ಮೀನ ಹಾಕಿರ ಅನ್ನೋ ಗತಿ. ಮತ್ತೆ ನೀವೇ ತಂದು ಹಾಕಿರ ಅಲ್ತಿಲ್ಲ. ಈಗ ನಾವು ಮೀನಿದ ಇಲ್ಲಿ ಇದನ್ನ ಇಲ್ಲ ಅಂತ ಹೇಳ್ತಿಲ್ಲ, ಬೇದ್ರೆ ಹೇಳ್ತಾನೆ. ಮತ್ತೆ ಹಿಂದೆ ಹೋಗಿ ಏನಾಗ್ತದೆ ದೂರ ಆಗಿರಲ್ಲ, ನೀರಿಂದ ಬರ್ಲಕ್ಕ ಅದ್ರ ಕೊಟ್ಟ ಕಂಪಲ್ಸರಿ ಮೀನು ಬರ್ತವೆ. ನೀರು ಹರಿಲತ್ತವ ಕಂಪಲ್ಸರಿ ಮೀನು ಬಂದೇ ಬರ್ತವೆ. ಮೀನು ಬರ್ತವೆ, ಕಪ್ಪಿ ಬರ್ತವೆ, ಹಾವು ಬರ್ತವೆ, ಎಲ್ಲನೇ ಬರ್ತವೆ. ನಮ್ಗೆ ಅವ್ರು ಮಾತಿ ಇಲ್ಲಿಂದ 2 ಮಾತಾಡ್ತಾನ. ನಮ್ಮ ಫ್ಯಾಕ್ಟ್ರಿನೂ ಬರ್ಬಿಡಲ್ಲ ಗೇಟಿಗೆ. ಏನು ಅಧಿಕಾರಿ ಯಾರು ಇರ್ತಾರಲ್ಲ ಅವ್ರಿಗೆ ಬರೀ ಕರ್ಕೊಂಡು ಹೋಗ್ತಾರೆ ಒಳಕ್ಕೆ. ಒಯ್ದು ಕಾಟು ಹಿಡಕ್ದವ್ರು ಮತ್ತು ಅವ್ನು ತಿರ್ಸನು ತಿಳ್ಬರಲ್ಲ. ತೋಲಾಗ್ಯದ ಶಂಬರ್ ಕಾರ್ ಬಂದು ನಿಂತಾವ, ಏನು ಮಾಡಿಲ್ಲ. ಮುಂದೆ ಭಾಳ ಕರ್ಕೊಂಡು ಹೋದ್ರು, ಕೈ ಬೆಚ್ಚರು ಬರ್ತೇವೆ ಅಂತ ಟಾಟಾ ಮಾಡಿ ನಡೆದ್ರು. 100 ಮಂದಿ ನಿಂತಿದ್ದೀವಿ. ಬೆಳ್ಳೂರು, ನಿಜಾಂಪುರ್, ಕೊಳಾರ್ದವ್ರು ಖಾಲಿ ಖಾಲಿ ತಗೊಂಡು ನೋಡ್ದಾಗ ಒಂದು ಹನಿ ನೋಡ್ರಿ. ಈಗ ಟೆಂಪಲ್ ಇಲ್ಲಿ ಹೋಸ್ ಮಂದಿ ಮುಂದೆ ಖಾಲಿ ಖಾಲಿ ಹೋಯ್ಲ ನೋಡ್ರಿ. ಮತ್ತೆ ಈಗ ನೋಡ್ರಿ ಡಬ್ಬಿ ಖಾಲಿ ತಗೊಂಡು ನಡೆದ ನೋಡ್ರಿ. ಅಲ್ಲಿ ಈಗ ಅಲ್ಲಾಡೋದು ನೋಡ್ರಿ. ಇಲ್ಲಿ ತುಂಬ್ಕೊಳ್ಳೋಣ ಈಗ ಚೆನ್ನಾಗಿ ಅಲ್ಲ ಚೆನ್ನಾಗಿ ಈಗ ಸೀದಾ ಹಂಗಾಗಿ ಫ್ಯಾಕ್ಟ್ರಿ ಒಳಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.